ಬ್ಯಾಕ್ ಅಂತ ಇದೆ ಟೆಲಿಕಾಂ ಇಂಡಸ್ಟ್ರಿಯ ಬಾಪ್ BSNL. ಏನಿದು BSNL ಸ್ಟೋರಿ ಅಂತ ಆದರೆ ನಾನು ಹೇಳ್ತೀನಿ ಕೇಳಿ. ಏನು ಈ BSNL ಸ್ಟೋರಿ, ಇದಕ್ಕೆ ಯಾಕೆ ರತನ್ ಟಾಟಾ ಅವರ ಕಂಪನಿ ಆದಂಥ TCS ಇನ್ವಾಲ್ವ್ ಆಗಿದೆ ಅಂತ ಹೇಳಿ. ನಾವು ಚಿಕ್ಕ ವಯಸ್ಸಿರಬೇಕಾದ್ರೆ ಕೇಳಿದ್ದೀವಿ BSNL ಬಗ್ಗೆ. ನಮ್ಮ ಮನೇಲಿ BSNL ಸಿಮ್ ಯೂಸ್ ಮಾಡ್ತಾ ಇರ್ಬೋದಾಗಿರ್ಬೋದು, ಅಥವಾ ಅಕ್ಕಪಕ್ಕದ ಮನೇಲಿ BSNL ಸಿಮ್ ಯೂಸ್ ಮಾಡ್ತಿರೋದಾಗಿರ್ಬೋದು. ಇದ್ರ ಬಗ್ಗೆ ಎಲ್ಲ ನಮ್ಗೆ ಒಂದಷ್ಟು ನಾಲೆಜ್ ಅಂತೂ ಇದ್ದೇ ಇದೆ ಅಲ್ವಾ. BSNL ಎಷ್ಟು ದೊಡ್ಡ ಬ್ರ್ಯಾಂಡ್ ಆಗಿತ್ತು ಆಗ. ಪ್ರತಿಯೊಬ್ಬರು ಮನೆಯಲ್ಲೂ BSNL ಒಬ್ಬರ ಹತ್ರ ಆದರೂ ಇದ್ದೇ ಇರ್ತಾ ಇತ್ತು. ಆಗ ಒಬ್ಬರ ಹತ್ರ ಫೋನ್ ಇರೋದೇ ದೊಡ್ಡ ವಿಷಯ ಆಗಿತ್ತು. ಇನ್ನು ಇಂಟರ್ನೆಟ್ ಅಂತ ಕೇಳ್ತೀರಾ, ಇಂಟರ್ನೆಟ್ 1 GB ನಾವು ಸ್ಪೆಂಡ್ ಮಾಡೋದಕ್ಕೆ 1 ಮಂತ್ ಎಲ್ಲ ತೊಗೋತಾ ಇದ್ವಿ. ಆದರೆ ಈಗ ಇಂಟರ್ನೆಟ್ ಅನ್ನೋದೊಂಥರ ವೆರಿ ಕಾಮನ್. 1 GB ಒಂದು ದಿನದಲ್ಲ, ಅರ್ಧ ಗಂಟೆಯಲ್ಲಿ ಖಾಲಿ ಆಗೋದು ಕೂಡ ಆಶ್ಚರ್ಯ ಏನಲ್ಲ. ಅಷ್ಟು ಸ್ಪೀಡ್ ಇದೆ ಈಗ ಇಂಟರ್ನೆಟ್ಟು. ಟೆಕ್ನಾಲಜಿ ಅನ್ನೋದು ಕಾಲಕ್ರಮೇಣ ಇಂಪ್ರೂವ್ ಆಗ್ತಾ ಬಂತು, ಡೆವಲಪ್ ಆಗ್ತಾ ಬಂತು. BSNL ಅನ್ನೋದ್ರ ಬಗ್ಗೆ ಮಾತಾಡೋದಾದರೆ, BSNL ಈ ಸಿಟಿ ಸೆಂಟರ್ಗಳಲ್ಲಿ ಅಷ್ಟು ಒಳ್ಳೆ ಸರ್ವರ್ಸ್ನ ಹಾಕ್ಕೊಂಡಿಲ್ಲ. ಆದರೆ ಅವರ ಮೋಟಿವ್ ಇದ್ದಿದ್ದು ಪ್ರತಿ ಗ್ರಾಮಗಳಲ್ಲೂ, ನಮ್ಮ ದೇಶದ ಪ್ರತಿಯೊಂದು ಮೂಲೆಗೂ BSNL ಸರ್ವರ್ಸ್ನ ರೀಚ್ ಮಾಡಿಸ್ಬೇಕು ಅನ್ನೋದೇ ಅವರ ಮೇನ್ ಮೋಟಿವ್ ಆಗಿತ್ತು, ಮೇನ್ ಗುರಿಯಾಗಿತ್ತು. ಇದಾದಮೇಲೆ ಜಿಯೋ, ನಮ್ಮೆಲ್ರಿಗೂ ಗೊತ್ತು. ಅಂಬಾನಿ ಅವರ ಜಿಯೋ ಬಂದಾಗ ನಮ್ಮ ಭಾರತಕ್ಕೆ ಅವರು ಅನ್ಲಿಮಿಟೆಡ್ ಫ್ರೀ ಸರ್ವಿಸಸ್ನ ಕೊಟ್ಬಿಟ್ರು. ಇದಕ್ಕೆ ನಮ್ಮ ಜನ ಸಿಕ್ಕಾಪಟ್ಟೆ ಫಿದಾ ಆಗಿಬಿಟ್ರು. ನಮ್ಗೆಲ್ರಿಗೂ ಗೊತ್ತು, ನಮ್ಮ ಇಂಡಿಯನ್ಸ್ ಮೈಂಡ್ಸೆಟ್ಟೇ ಅದು. ಫ್ರೀ ಅಂತಂದರೆ ಸಾಕು, ನಾ ಮುಂದೆ ಅಂತ ಬರ್ತಾರೆ. ಒಂದ್ಸಲ ಫ್ರೀ ಕೊಟ್ಟು ರುಚಿ ತೋರಿಸಿದ್ರು, ಹೇಗೆ ಇಂಟರ್ನೆಟ್ ವರ್ಕ್ ಆಗುತ್ತೆ, ಹೇಗೆ ಇಂಟರ್ನೆಟ್ನ ಯೂಸ್ ಮಾಡ್ಬೋದು, ಎಷ್ಟೆಲ್ಲ GB ಬರುತ್ತೆ ಅನ್ನೋದು ಒಂದು ಸ್ವಲ್ಪ ಐಡಿಯಾನ ಜನಕ್ಕೆ ತುಂಬಿದ್ರು. ಅದಾದಮೇಲೆ ಪ್ರೈಸಸ್ನ ಹೈಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಅದೇ ಜಿಯೋ ಕಂಪನಿ ಒಂದು ಕಾಲದಲ್ಲಿ ಫ್ರೀ ಕೊಟ್ಟಿತ್ತು, ಆಮೇಲೆ ಸ್ವಲ್ಪ ಪ್ರೈಸ್ನ ಹೈಕ್ ಮಾಡಿತ್ತು. ಆದರೆ ಈಗ 25% ಅಷ್ಟು ಪ್ರೈಸ್ ಹೈಕ್ ಮಾಡಿದೆ ನಮ್ಮ ಜಿಯೋ ಮಾಡ್ತಿದ್ದಂಗೆ ಹಿಂದೆ ಏರ್ಟೆಲ್ಲು, ವಡಾಫೋನ್, ಐಡಿಯಾ ಎರಡೂ ಕೊಲ್ಯಾಬ್ ಆಗಿರೋದು ನಮಗೆ ಗೊತ್ತಿದೆ. VI ಅಂತ ಏನು ಕಂಪನಿ ಇದೆ ಅದು ಕೂಡ ಜಾಸ್ತಿ ಮಾಡಿಬಿಡ್ತು. 99 ರುಪೀಸ್ ಪ್ಯಾಕ್ ಏನಿತ್ತು ಜಿಯೋದು, ಈಗ 1199 ರುಪೀಸ್ ಆಗಿದೆ. ಇದಕ್ಕೆ ಒಂದಷ್ಟು GB ಇಂಟರ್ನೆಟ್ ಕೊಡ್ತಾರೆ, ಅನ್ಲಿಮಿಟೆಡ್ ಕಾಲ್ಸ್, 100 ಮೆಸೇಜಸ್ ಎಲ್ಲ ಇದ್ದೇ ಇದೆ. ಆದರೆ 198 ರೂಪಾಯಿ ಜಾಸ್ತಿ ಆಗೋಯ್ತು, ಅಂದರೆ 25%. ಬರೀ 84 ಡೇಸ್ದು ನಾನು ಹೇಳ್ತಾ ಇರೋದು, 1 ಇಯರ್ ಪ್ಯಾಕ್ ಅಲ್ಲ. ಇನ್ನು BSNLಗೆ ಬಂದರೆ, BSNL ಅವರು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅವ್ರ ಜೊತೆ ಕೊಲ್ಯಾಬ್ ಮಾಡಿಕೊಂಡು, ಅಂದರೆ ಟಾಟಾ ಗ್ರೂಪ್, ನಮ್ಮ ಭಾರತದ ಹೆಮ್ಮೆ ಟಾಟಾ ಗ್ರೂಪ್, ಇದ್ರ ಜೊತೆ ಕೊಲ್ಯಾಬ್ ಮಾಡಿಕೊಂಡು 15,000 ಕೋಟಿನ ಖರ್ಚು ಮಾಡಿ ನಮಗೆ ಒಂದೊಳ್ಳೆ ಸರ್ವೀಸ್ನ ಕೊಡಬೇಕು ಅಂತ ಹೇಳಿ BSNL ಮುಂದಾಗಿದೆ. BSNL ಸರ್ವೀಸ್ ಅವರು ನಮ್ಮ ಏನಿದೆ, ನಾವಿವಾಗ ಏನು ಫೋನ್ಸ್ ಯೂಸ್ ಮಾಡ್ತಿದ್ದೀವಿ, ಅವ್ರದ್ದು ಮೇನ್ ಮೋಟಿವ್ ಈ ಬಡವರು, ಯಾವ ಮಿಡಲ್ ಕ್ಲಾಸು ಅಲ್ಲ, ಯಾವ ಶ್ರೀಮಂತರು ಅಲ್ಲ, ಬಡವ್ರಿಗೂ ಸಹ ಒಳ್ಳೆ ಸರ್ವೀಸಸ್ನ ಕೊಡಬೇಕು ಅಂತ ಹೇಳಿ, ಕ್ವಾಲಿಟಿ ಹಾಗೆ ಕ್ವಾಂಟಿಟಿ ಅನ್ನೋದು ಏನಿದೆ ಅದು ಎರಡೂ ಕೊಡಬೇಕು ಅಂತ ಹೇಳಿ BSNL ಅವರು ಒಂದು ಪ್ಲ್ಯಾನ್ನ ತಂದಿದ್ದಾರೆ. ಅವರು 84 ಡೇಸ್ ಪ್ಲ್ಯಾನಲ್ಲಿ ಎಷ್ಟಿರುತ್ತೆ ಅಂತಂದರೆ 599 ರುಪೀಸ್. ಅಂದರೆ ಜಿಯೋ ಕಂಪೇರ್ ಮಾಡಿದ್ರೆ ಹಾಫ್ ಆಫ್ ದಿ ಅಮೌಂಟ್ ನಮ್ಗೆ ಇಲ್ಲಿ ಕಟ್ ಆಗಿಬಿಡುತ್ತೆ. 3 GB ಡೇಟಾ ಕೂಡ ಕೊಡ್ತಾ ಇದ್ದಾರೆ BSNL ಅವರು. ಇಷ್ಟು ಒಳ್ಳೆ ಅದ್ಭುತ ಪ್ಯಾಕ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೊರಟಿದ್ದಾರೆ. ಟಾಟಾ ಹಾಗೂ BSNL ಕಂಪನಿ ಕೊಲ್ಯಾಬ್ ಆಗಿರೋದು ನಮ್ಮ ಎಲ್ರಿಗೂ, ಅಂದರೆ ಎಲ್ಲ ಮಧ್ಯವರ್ತಿ ಕುಟುಂಬದವ್ರಿಗಾಗಿರ್ಬೋದು ಅಥವಾ ಬಡವ್ರಿಗಾಗಿರ್ಬೋದು ರೀಚ್ ಮಾಡಿಸ್ಬೇಕು, ನಮ್ಮ ಕಂಪ್ನಿ ಕೂಡ ಬ್ಯಾಕ್ ಆಗಬೇಕು ಅಂತ ಹೇಳಿ BSNL ತಯಾರಿ ನಡೆಸಿದೆ ಆಲ್ರೆಡಿ. ಇನ್ನು ನಮಗೆಲ್ರಿಗೂ ಗೊತ್ತೇ ಇದೆ, TCS ಅಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅವ್ರದ್ದು ಅದ್ಭುತವಾದ ಸಾಫ್ಟ್ವೇರ್ ಇನ್ಫ್ರಾಸ್ಟ್ರಕ್ಚರ್ ಇದೆ. ಅವರ ಸಾಫ್ಟ್ವೇರ್ ತುಂಬ ಡೆವಲಪ್ಡ್ ಇದೆ, ಅಡ್ವಾನ್ಸ್ಡ್ ಇದೆ. ಹಾಗಾಗಿ BSNL ಅವರು ಏನೆಲ್ಲ ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಟಾಟಾ ಅವ್ರ ಜೊತೆ ಟೈಅಪ್ ಆಗಿ ಕೊಲ್ಯಾಬ್ ಆಗಿ ಬರ್ತಾ ಇದ್ದಾರೆ ಮತ್ತೆ ಮಾರ್ಕೆಟ್ಟಿಗೆ, ಅವ್ರು 100% ಕ್ಲಿಕ್ ಆಗ್ತಾರೆ. ಇವರು ಬಂದರೆ ಜಿಯೋ ಅವರಿಗೆ ಹೊಡ್ತಾ ಬೀಳೋದಂತೂ ಗ್ಯಾರಂಟಿ. ಯಾಕಂತಂದರೆ ಹಾಫ್ ಆಫ್ ದಿ ಪ್ರೈಸಸ್ನ BSNL ಅವರು ಇಳಿಸ್ಬಿಟ್ಟಿದ್ದಾರೆ. ಈ ಜಿಯೋ ಅವರು ರೈಸ್ ಮಾಡ್ತಿದ್ದಂಗೆ ಏರ್ಟೆಲ್ ಅವರು ರೈಸ್ ಮಾಡಿದ್ರು. ಈಗ ಏರ್ಟೆಲ್ಲು, VI ಅಂತ ಏನಿದೆ ಇದು ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ಅದರ ಡಿಮ್ಯಾಂಡ್ ಅನ್ನೋದು ಡೌಟೇ ಇಲ್ಲ. ಆದರೆ BSNL ಮೇಲೆ ಕೆಲವೊಂದು ಕಂಪ್ಲೇಂಟ್ಸ್ ಕೂಡ ಇದೆ. ಆ ಕಂಪ್ಲೇಂಟ್ಸ್ ಏನಪ್ಪ ಅಂತಂದರೆ, ಇವರು ಕರೆಕ್ಟಾಗಿ ಅಪ್ಡೇಟ್ ಆಗಲ್ಲ, ಇವ್ರ ನೆಟ್ವರ್ಕ್ ಎಲ್ಲ ಕಡೆ ಸಿಗೋದಿಲ್ಲ. ಆ್ಯಕ್ಚುಲಾಗಿ ಹೇಳಬೇಕಂತಂದರೆ ಇವರು ಫಸ್ಟ್ ಇದ್ದಿದ್ದು 3G, ಈಗ 4G ಮೂಲಕ ಇವರು ಮತ್ತೆ ಮಾರ್ಕೆಟಿಗೆ ಬರ್ತಾ ಇದ್ದಾರೆ. ಇವ್ರು ಒಂದ್ಸಲ 4Gಗೆ ಬಂದಿದ್ದಾರೆ ಅಂತಂದರೆ ಅವ್ರಿಗೆ ಗೊತ್ತು 5Gನ ಯೂಸ್ ಮಾಡೋಕ್ಕಾಗೋದು ಬರೀ ಶ್ರೀಮಂತರು ಹಾಗೆ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಪೀಪಲ್ಗೆ. ಸ್ವಲ್ಪ ಕಮ್ಮಿ ಅಫೋರ್ಡ್ ಮಾಡೋಕ್ಕಾಗೋದು ಅಂತಂದರೆ ಲೋವರ್ ಮಿಡಲ್ ಕ್ಲಾಸ್ ಹಾಗೂ ಪುವರ್ ಪೀಪಲ್ಗೆ. ಹಾಗಾಗಿ BSNL ಅವ್ರ ಮೇನ್ ಮೋಟಿವೇ ಈ ಮಿಡಲ್ ಕ್ಲಾಸ್ ಹಾಗೂ ಲೋಯರ್ ಮಿಡಲ್ ಕ್ಲಾಸ್ ಹಾಗೂ ಪುವರ್ ಪೀಪಲ್ನ ಗುರುತಿಸ್ಕೊಂಡು, ಅಂದರೆ ಗಮನದಲ್ಲಿಟ್ಟುಕೊಂಡು
ಇವರು ಪ್ಲ್ಯಾನ್ಗಳನ್ನ ಬಿಡ್ತಾ ಇರೋದು. ಈ BSNL ಒಂದ್ಸಲ ಬಂತು ಅಂತಂದರೆ ಎಲ್ಲ ಮೂಲೆಗೂ ಅಂದರೆ ನಮ್ಮ ಭಾರತದ ಪ್ರತಿಯೊಂದು ಮೂಲೆಗೂ ಅವ್ರ ಸರ್ವರ್ಸ್ನ ರೀಚ್ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈಗಾಗಲೇ 10,000 ಟವರ್ಸ್ನ ಅಳವಡಿಸ್ಬೇಕು ಅಂತ ಹೇಳಿ ಆದೇಶ ಕೂಡ ಹೊರಡಿಸಿದ್ದಾರೆ. ಇನ್ನು BSNL ಬಂದರೆ ಖಂಡಿತವಾಗ್ಲೂ ಜಿಯೋ, ಏರ್ಟೆಲ್, ವಡಾಫೋನ್ ಹಾಗೂ ಐಡಿಯಾ ಏನು ಕೊಲಾಬ್ ಆಗಿ VI ಅಂತ ಕರಿತೀವಿ, ಇದೆಲ್ಲನೂ ಡೌನ್ಫಾಲ್ ಆಗೋದು 100% ಶೋರ್ ಇದೆ. ಯಾಕಂತಂದರೆ BSNL ಅಷ್ಟು ಅದ್ಭುತವಾದಂತಹ ಸರ್ವರ್ಸ್ನ ತಗೊಂಡು ಅವರ ಪ್ಯಾಕೇಜಸ್ನ ತಗೊಂಡು ನಮ್ಮ ಜನದ ಮುಂದೆ ಬರ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.